ಇದನ್ನೆಲ್ಲ ಮೇಲಿಟ್ಟು ಬೈಕ್ ಮಾತ್ರ ಇದೆ. ಒಂದು 2026 ಫಿರ್ಯಾದು ಜಯರಾಮ್ ಅನ್ನೋರು ದಿನಾಂಕ 16/1/26 ರಾತ್ರಿ ಪಟ್ಟಾಲದಮ್ಮ ದೇವಸ್ಥಾನದಲ್ಲಿ ಯಾರೋ ಕಳ್ಳರು ಇದು ಕಳ್ಳತನ ಮಾಡಿದ್ದು. ಇದರಲ್ಲಿ ದೇವರಿಗೆ ಹಾಕಿದ್ದ 2 ಚಿನ್ನದ ಗುಂಡು, 2 ಚಿನ್ನದ ತಾಳಿ, 2 ಚಿನ್ನದ ಕಾಸು, ಒಟ್ಟು ಸುಮಾರು 5 ರಿಂದ 6 ಗ್ರಾಮ್ ಚಿನ್ನ, ಮೌಲ್ಯ 48,000 ಹಾಗೂ ದೇವರ ಮೈ ಮೇಲಿದ್ದ 25 ಗ್ರಾಮ್ ಬೆಳ್ಳಿ ಸರ ಮತ್ತು ಒಂದು ರೇಷ್ಮೆ ಸೀರೆ ಅಂದಾಜು 2,500 ಇಷ್ಟು ಕಳ್ಳತನ ಮಾಡಿರ್ತಾರೆ ಅಂತೇಳಿ ಹಲಗೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಮೊಕದ್ದಮೆ ಸಂಖ್ಯೆ 17/26 ಕಲಂ 331 ಸಬ್ ಕ್ಲಾಸ್ 4 305 BNS ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಈ ತನಿಖಾ ತಂಡದಲ್ಲಿ ಅಡಿಷನಲ್ SP ತಿಮ್ಮಯ್ಯ, ಗಂಗಾಧರ್ ಸ್ವಾಮಿ ಹಾಗೂ DSP ಮಳವಳ್ಳಿ ಯಶವಂತ್ ಕುಮಾರ್ SB ಹಾಗೂ ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ರವರನ್ನು ಒಳಗೊಂಡಂತೆ ತಂಡವನ್ನು ರಚನೆ ಮಾಡಿದ್ದು, ಇದರಲ್ಲಿ PSI ಲೋಕೇಶ್ ಹಾಗೂ ಹಲಗೂರು ವೃತ್ತ ಅಪರಾಧ ಪತ್ತೆ ದಳ ತಂಡವು ವಿಜಯ್ ಇವರು 46 ವರ್ಷ, ರಾಯಕೋಟೆ ಕೃಷ್ಣಗಿರಿ ತಾಲೂಕು ತಮಿಳುನಾಡು. ಮಧುರಾ ಬಿನ್ ಲಕ್ಷ್ಮಯ್ಯ 22 ವರ್ಷ, ಸಾತ್ನೂರು ಕಾಲೋನಿ ಕನಕಪುರ ತಾಲೂಕು. ನವೀನ್ 21 ವರ್ಷ, ಹನುಮಂತನಗರ ರಾಮನಗರ ಟೌನ್. ಶಬೀರ್ 28 ವರ್ಷ, ತೊಳಚಿಕೊಪ್ಪಲು ಮೈಸೂರು. ಮಣಿ ರಾಯಕೋಟೆ ಗ್ರಾಮ ಕೃಷ್ಣಗಿರಿ ತಾಲೂಕು. ಇವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿ ಇವರು ತಾವು ಮಾಡಿದ್ದು ತಪ್ಪು ಒಪ್ಪಿಕೊಂಡಿದ್ದ ಮೇರೆಗೆ ದಸ್ತಗಿರಿ ಕ್ರಮ ಅನುಸರಿಸಿ ಇವರಿಂದ ಒಟ್ಟಾರೆಯಾಗಿ 4 ಪ್ರಕರಣಗಳು ಪತ್ತೆಯಾಗಿರ್ತದೆ. ಹಲಗೂರು ಪೊಲೀಸ್ ಠಾಣೆ ಪ್ರಕರಣಗಳು. ಒಟ್ಟು 24 ಗ್ರಾಂ ಚಿನ್ನ, 245 ಗ್ರಾಂ ಬೆಳ್ಳಿ, 5,094 ರೂಪಾಯಿ ಹುಂಡಿ ಹಣ, 7 ಜೊತೆ ದೀಪಾಲೆ ಕಂಬ, 2 ಪೂಜಾ ತಟ್ಟೆ ಹಾಗೂ 5 ಗಂಟೆ ಮತ್ತು ಈ ಕೃತ್ಯಕ್ಕೆ ಉಪಯೋಗಿಸಿದಂಥ ಒಂದು ಸ್ಪ್ಲೆಂಡರ್ ಬೈಕ್, ಒಂದು ಗೂಡ್ಸ್ ಆಟೋ, 2 ಕಬ್ಬಿಣದ ರಾಡನ್ನು ವಶಪಡಿಸಿಕೊಳ್ಳಲಾಗಿದೆ. ಮತ್ತು ಇವರು 2 ಮೇಕೆ ಕದ್ದಿರ್ತಾರೆ. ಇದ್ರದ್ದು 12,000 ರೂಪಾಯಿ ಮಾರಾಟ ಮಾಡಿರೋದ್ರಿಂದ ಇದು 12,000 ರೂಪಾಯಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟಾರೆ ಮೌಲ್ಯ 7,17,844 ರೂಪಾಯಿಗಳಷ್ಟು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಯಶವಂತ್ ಕುಮಾರ್ DSP ರವರ ಮಾರ್ಗದರ್ಶನದಲ್ಲಿ ಶ್ರೀಧರ್, ಹಲಗೂರು ಇನ್ಸ್ಪೆಕ್ಟರ್, PSI ಲೋಕೇಶ್, ಸಿಬ್ಬಂದಿಗಳಾದ ರಿಯಾಜ್ ಪಾಷಾ, ಪ್ರಭು ಸ್ವಾಮಿ, ಸಿದ್ದರಾಜು, ಮೋಹನ್ ಕುಮಾರ್, ರಫೀಕ್ ನದಾಫ್, ಮಂಡ್ಯ CDR ವಿಭಾಗದ ರವಿಕಿರಣ್, ಲೋಕೇಶ್ ರವರಿಗೆ ಶ್ಲಾಘಿಸಿರುತ್ತೇವೆ. ದಿನಾಂಕ 17/12/2025 ಗಂಗಾಧರ್ ರವರು ಒಂದು ಫಿರ್ಯಾದನ್ನು ನೀಡಿರ್ತಾರೆ ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಹಾಜರಾಗಿ. ಇದರಲ್ಲಿ ಶಿವರಾತ್ರೇಶ್ವರ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ ಇವರ ಹೆಂಡತಿ
ದಿನಾಂಕ 17/12/2025 ಮಧ್ಯಾಹ್ನ 2:30 ಸಮಯದಲ್ಲಿ ಮನೆ ಬೀಗ ಹಾಕೊಂಡು ಅವರು ಹೋಗಿರ್ತಾರೆ. ತದನಂತರ ಅದೇ ದಿವಸ ಅವರು ಸಂಜೆ ಬಂದು ನೋಡಿದಾಗ ಯಾರೋ ಕಿಡಿಗೇಡಿಗಳು ಅವರ ಮನೆಯನ್ನು ಒಡೆದು ಕಳ್ಳತನ ಮಾಡಿರುವುದಾಗಿ ಅವರಿಗೆ ತಿಳಿದು ಬರ್ತದೆ. ಆಗ ಅವರು ಮಳವಳ್ಳಿ ಟೌನ್ ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಇದ್ರ ಸಂಬಂಧವಾಗಿ ಮೊಕದ್ದಮೆ ಸಂಖ್ಯೆ 105/25 ಕಲಂ 331 ಸಬ್ ಕ್ಲಾಸ್ 3 305 BNS ರೀತಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಅಡಿಷನಲ್ ಎಸ್ ಪಿ ತಿಮ್ಮಯ್ಯ ಹಾಗೂ ಗಂಗಾಧರ್ ಸ್ವಾಮಿ ಹಾಗೂ DSP ರವರಾದ ಯಶವಂತ್ ಕುಮಾರ್, ಹಲಗೂರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ಹಾಗೂ PSI ಶಿವಲಿಂಗ ದಳವಾಯಿ ರವರನ್ನು ಒಳಗೊಂಡಂತೆ ತಂಡವನ್ನು ರಚಿಸಲಾಗಿದ್ದು, ಇವರು ತಮ್ಮ ಸಿಬ್ಬಂದಿಗಳಾದ ಮಾದೇಶ ಹಾಗೂ ವಿಕಾಸ್ ರವರ ಜೊತೆಯಲ್ಲಿ ಒಂದು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನ ವಶಕ್ಕೆ ಪಡಿಸಿಕೊಂಡು ಅವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬರ್ತದೆ ಇವರು ಕಳ್ಳತನ ಮಾಡಿ ಈ ಮಗು ಸಂಘರ್ಷಕ್ಕೆ ಒಳಗಾದ ಮಗು ಕಳ್ಳತನ ಮಾಡಿ ಅವರು ತಂದೆಗೆ ಕೊಡ್ತಾ ಇದ್ರು ಅಂತ ತಿಳಿದು ಬರ್ತದೆ. ಇವರು ಬಾಲಕರಾದ್ರಿಂದ ಇವ್ರನ್ನ ಜುನೈಲ್ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಬಾಲ ಅಪರಾಧಿಯಿಂದ ಜುನೈಲ್ ಬೋರ್ಡ್ಗೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಮತ್ತು ಇವ್ರ ತಂದೆಯನ್ನ ವಿಚಾರಿಸಿದಾಗ ಬಾಬಾ ಜಾನ್ 37 ವರ್ಷ. ಇವರು ಮೂಲತಃ ಬೆಂಗಳೂರು ಆನೇಕಲ್ಲಲ್ಲಿ ವಾಸ ಆಗಿರ್ತಾರೆ. ಇಲ್ಲಿ ಅವರ ಮೊದಲನೇ ಹೆಂಡತಿಯ ಮನೆ ಇರುತ್ತೆ ಶ್ರೀರಂಗಪಟ್ಟಣ ಟೌನ್ ಅಲ್ಲಿ. ಆ ಮೊದಲನೇ ಹೆಂಡತಿ ಮಗು ಇವರು ಸಂಘರ್ಷಕ್ಕೆ ಒಳಗಾದ ಬಾಲಕ ಇರ್ತಾರೆ. ಇವ್ರ ವಿರುದ್ಧ ಈ ಮಗು ವಿರುದ್ಧ ಈಗಾಗಲೇ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 5 ಪ್ರಕರಣಗಳು, ಆಡುಗೋಡಿಯಲ್ಲಿ 2 ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿರ್ತದೆ. ಇವರು ಆಗ್ಲೂ ಸಹ ಜುನೈಲ್ ಬೋರ್ಡ್ ಅಲ್ಲಿ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಮತ್ತೆ ಅವರು ಇಲ್ಲಿ ಬಂದು ಅಫೆನ್ಸ್ ಮಾಡ್ತಾರೆ. ಒಟ್ಟಾರೆ 5 ಪ್ರಕರಣಗಳು ಪತ್ತೆ ಆಗಿರುತ್ತದೆ. ಮಳವಳ್ಳಿ ಟೌನ್ ನಲ್ಲಿ 3 ಪ್ರಕರಣಗಳು, ಹಲಗೂರು ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ಹಾಗೂ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಸೇರಿದ್ದು 1 ಪ್ರಕರಣ ಪತ್ತೆ ಆಗಿರ್ತದೆ. ಒಟ್ಟು 144 ಗ್ರಾಂ ಚಿನ್ನ, 46 ಗ್ರಾಂ ಬೆಳ್ಳಿ ವಶಪಡಿಸಿಕೊಂಡು ಅಂದಾಜು 20 ಲಕ್ಷ ಮೌಲ್ಯದ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ.